గవర్నమెంట్ వెళ్తామంటే గవర్నమెంట్ వేయలేదు సార్ మేము ಗೋಮಾತೆ ಅಂತ మొత్తం పేడ గోమాత పేడతనే ಗೋಮಾತ దాన్ని ಉಚ್ಚಲೇತಾನೆ ಅಂತ ಅಂಟು ಸರ್. ಓಕೆ, ಇವಾಗ ಅವ್ರು ಏನು ಹೇಳ್ತಾ ಇದ್ರು ನನ್ನ ಉದ್ದೇಶ, ವರ್ಮಿ ಕಂಪೋಸ್ಟ್ ನಮ್ಮದು ವರ್ಮಿ ಕಂಪೋಸ್ಟು ಮತ್ತು ಗೋಮೂತ್ರದಿಂದ ಆಯುರ್ವೇದಿಕ್ ಮೂಲಿಕೆಗಳು ಹಾಕ್ಬಿಟ್ಟು ಸುದರ್ಶನ ಚಕ್ರ ಅದೆಲ್ಲ ಕಷಗಳೆಲ್ಲ ತೋರಿಸಿದ್ವಿ. ಅದು ಅವೆಲ್ಲ ಯೂಸ್ ಮಾಡಿಬಿಟ್ಟು ನಾವು ಈ ಥರ ಬೆಳೆಸಿದ್ವಿ ಅಂದ್ಬಿಟ್ಟು, ಅಂದರೆ ನ್ಯಾಚುರಲಾಗಿ ಇವಾಗ ಸ್ವಲ್ಪ ಇದು ಫಸ್ಟ್ ಇಯರ್ ನಾವು ಮಾಡ್ತಿರೋದು. ಓಕೆ, ಸ್ವಲ್ಪ ಕಡಿಮೆ ಬಂದಿದೆ ಇಲ್ಲ ಅನ್ನೋದಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ತೋರಿಸ್ತೀವಿ ಇನ್ನು ಯಾವ ಥರ ಇನ್ನೂ ಬೆಳವಣಿಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀವಿ. ಇವಾಗ ಇನ್ನೂ ಒಂದು ತಿಂಗಳಾಗುತ್ತೆ. ಇವತ್ತು ಡೇಟ್ ಬಂದುಬಿಟ್ಟು ಜನವರಿ 4, 2025. ಸೊ ನೆಕ್ಸ್ಟ್ ಮತ್ತು 1 ಮಂತ್ನಲ್ಲಿ ಕಟಿಂಗ್ ಆಗುತ್ತೆ. ಇದು ಎಷ್ಟು ಬೆಳೆ ಬರುತ್ತೆ ಏನಂತ ನಾವು ತೋರಿಸ್ತೀವಿ. ನಮ್ಮ ಉದ್ದೇಶ ಒಂದೇ, ಇವಾಗ ನಿಮಗೆ ಕಡಿಮೆ ರೇಟ್ ಸಿಗುತ್ತೆ, ಬಟ್ ಅದು ಪಾಯ್ಸನ್ನು. ಇದು ಇಳುವರಿಗೆ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ಏನಂತ ಹೇಳಿದ್ರೆ ಅಮೃತ ಸಮಾನ. ಸೊ ನೀವು ಇದು ಬಳಸಿದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಭೂಮಿ ಒಳ್ಳೆಯದು, ನೆಕ್ಸ್ಟ್ ಜನ್ರೇಷನ್ ಉಳಿತದೆ. ಇವಾಗ ನೋಡಿ, ಭಾಳ ಜನ ಇವಾಗ ಮೇನು ಇದು ಹೆಲ್ತ್ ಪ್ರಾಬ್ಲಮ್ ಆಗ್ತಿರೋದು ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಲೋ BP ಮತ್ತು ಕಿಡ್ನಿ. ನೀವು ರೀಸೆಂಟಾಗಿ ನೋಡ್ಕೊಂಡಿರ್ಬೋದು, ಹರಿಯಾಣ ಗೌರ್ಮೆಂಟು ಲಾಸ್ಟ್ ಟೈಮು ಫಸ್ಟು ಸೈನ್ ಮಾಡಿದ್ದವ್ರು ಎದ್ರ ಮೇಲೆ ಅಂತ ಹೇಳಿದ್ರೆ ಕಿಡ್ನಿ ಡಯಾಲಿಸಿಸ್ ಫ್ರೀ ಅಂತ. ಇದಕ್ಕೆ ಮುಂಚೆ ಬಂದುಬಿಟ್ಟು ರೈತರಿಗೆ ಋಣ ಇದು ಸಬ್ಸಿಡಿ ಆ ಥರ ಕೊಡ್ತೀವಿ, ಇಲ್ಲಿದ್ರೆ ಮನೆಗಳು ಫ್ರೀ ಅಂತ ಹೇಳ್ಬಿಟ್ಟು ಆ ಥರ ಇದು ಮಾಡ್ತಿದ್ರು. ಇವಾಗ ರೋಗಕ್ಕೆ ಡಯಾಲಿಸಿಸ್ ಬಂದುಬಿಟ್ಟು ಫಸ್ಟ್ ಸಿಗ್ನೇಚರ್ ಮಾಡಿದ್ದು ಹರಿಯಾಣ ಗೌರ್ಮೆಂಟು. ಮೊನ್ನೆ ಇದಾದಾಗ ಫಸ್ಟ್ ಸಿಗ್ನೇಚರ್ ಮಾಡಿದ್ದು ಕಿಡ್ನಿ ಇದು ಡಯಾಲಿಸಿಸ್ಗೆ ಟ್ರೀಟ್ಮೆಂಟ್ಗೆ ಫ್ರೀ ಅಂದ್ಬಿಟ್ಟು ಇದು ಅನೌನ್ಸ್ ಮಾಡಿದ್ದಾರೆ. ಈ ಥರ ಅಲ್ಲಿ ಹೆವಿ ಕೆಮಿಕಲ್ಸು, ಪಂಜಾಬ್ ಹರಿಯಾಣ ಸೈಡ್ ಎಲ್ಲ ಹೆವಿ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ. ಇವಾಗ ಅದು ಕ್ಯಾನ್ಸರ್ ಸಿಟಿ ಆ ಥರ ಎಲ್ಲ ಕ್ಯಾನ್ಸರ್ ಸ್ಟೇಟ್ಗಳು ಆ ಥರ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇದು ಆರೋಗ್ಯನ್ ಕಂಪ್ನಿಯಿಂದ, ದೇಸಿ ಆಕಳದಿಂದ ಈ ಥರ ನೋಡಿ ಬಟ್ಟೆ ಕೂಡ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಇದು ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾರೆ ನೋಡಿ. ಈ ಥರ ಬಂದಿದೆ. ಸ್ವಲ್ಪ ಇಳುವರಿಕೆ ಇದೆ, ಫಸ್ಟ್ ಇಯರು ಬರ್ಬೋದು. ನಮ್ಮದು ಸ್ವಲ್ಪ ಕ್ಯಾಲ್ಕುಲೇಷನ್ ಕೂಡ ಇದು ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಕೂಡ ಯಾವ ಥರ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ಅಂದ್ಬಿಟ್ಟು ನಾವು ಇವಾಗ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಇಯರ್ ಕೂಡ ತೋರಿಸ್ತೀವಿ ಯಾವ ಥರ ಇನ್ನೂ ಬೆಳವಣಿಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀವಿ. ಸೊ ಆ ಥರ ನ್ಯಾಚುರಲಾಗಿ ಬಳಸ್ಬೇಕಂದ್ಬಿಟ್ಟು ರೈತರು ಕೆಮಿಕಲ್ ಇಲ್ಲಿದ್ದಂಗೆ, ಇನ್ನು ಕಸ್ಟಮರ್ಸ್ ಕೂಡ ಅಷ್ಟೇ ಕೆಮಿಕಲ್ ಯೂಸ್ ಮಾಡಿದ್ದಂಗೆ ಪ್ರಾಡಕ್ಟ್ಸು ಎಂಕರೇಜ್ ಮಾಡಬೇಕಂದ್ಬಿಟ್ಟು ಇದು ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.